ಕೊನೆಯ ದಿನದ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರವೇ ಮಹಾಕುಂಭದತ್ತ ಹರಿದು ಬರ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ ನಡೀತಾ ಇದೆ. ತ್ರಿವೇಣಿ ಸಂಗಮದಲ್ಲಿನ ಅದ್ಭುತ ದೃಶ್ಯವನ್ನ ನೀವು ಕಾಣಬಹುದಾಗಿದೆ. ಪ್ರಯಾಗ್ರಾಜ್ನಿಂದಲೇ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಅಲ್ಲಿಯ ಇವತ್ತಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮಿಂದೇಳ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಕುಂಭಮೇಳದ ಅಂತಿಮ ದಿನ. ಇಲ್ಲಿನ ಅಮೃತ ಸ್ನಾನಕ್ಕೋಸ್ಕರ ಕೋಟ್ಯಾಂತರ ಮಂದಿ ಈಗಾಗಲೇ ತ್ರಿವೇಣಿ ಸಂಗಮದ ಹತ್ರ ಬರ್ತಾ ಇದ್ದಾರೆ. ನಾವು ಕೂಡ ಟಿವಿ9 ತಂಡ ಕೂಡ ಈ ತ್ರಿವೇಣಿ ಸಂಗಮದಲ್ಲಿದೆ. ನೋಡ್ತಾ ಇದ್ದೀರಾ, ಗಂಗೆ ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಇಲ್ಲಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಇದೆ. ಈ ಜಾಗ ಏನಿದೆ ನೋಡ್ತಾ ಇದ್ದೀರಾ, ನಮ್ಮ ಮಾಲ್ತೇಶ್ ಕೂಡ ಜೊತೆಗಿದ್ದಾರೆ. ಮಾಲ್ತೇಶ್, ಆ ಕಡೆ ಪ್ರಮುಖ ಗಂಗೆ ಮತ್ತೆ ಯಮುನೆ ಸೇರುವಂತ ಒಂದು ಜಾಗವನ್ನ ತಾವು ತೋರಿಸಿ. ಯಾಕೆಂದ್ರೆ ಆ ಭಾಗದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎರಡು ದಡಗಳಿದೆ. ಒಂದು ಅರೇಲ್ ಘಾಟ್, ಮತ್ತೊಂದು ಕಡೆಗೆ ಕಾಳಿಘಾಟ್, ಈ ತರ ಬೇರೆ ಬೇರೆ ಘಾಟ್ಗಳು ಬರುತ್ತೆ. ಆದ್ರೆ ಈ ಜಾಗ ಇದೆಯಲ್ಲ, ಗಂಗೆ ಯಮುನೆ ಮತ್ತು ಸರಸ್ವತಿ ಬಂದು ಸೇರುವಂತಹ ಜಾಗ ಅಂತ. ಹೀಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಘಟ್ಟ ಇದೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಮಾಡುವಂತ ಅಥವಾ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಜಾಗ ಅಂದ್ರೆ ಇದು ತ್ರಿವೇಣಿ ಸಂಗಮ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಈ ಪುಣ್ಯ ಸ್ನಾನಕ್ಕೋಸ್ಕರ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಅನೇಕರು ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ನೋಡ್ತಾ ಇದ್ದಾರೆ, ಆ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲರ ಪರವಾಗಿ, ಕರ್ನಾಟಕದ ಪರವಾಗಿ, ಯಾರ್ಯಾರು ಬರೋದಕ್ಕೆ ಸಾಧ್ಯವಾಗಿಲ್ಲ ಅವರ ಪರವಾಗಿ ಕೂಡ ನಾವು ಪುಣ್ಯ ಸ್ನಾನ ಮಾಡ್ತೀವಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ನಮ್ಮ ಕುಣಿತ, ನಮ್ಮ ಪ್ರಾರ್ಥನೆ ಕೂಡ ಇರುತ್ತೆ. ದೃಶ್ಯಗಳಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಪ್ರಯಾಗ್ರಾಜ್ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತು ಕೊನೆಯ ಪುಣ್ಯ ಸ್ನಾನ ಆಗಿರೋದ್ರಿಂದ, ಜೊತೆಗೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಬಹಳ ವಿಶೇಷ. ಹಾಗಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ಇನ್ನು ಪುಣ್ಯ ಸ್ನಾನದ ಬಳಿಕ ಟಿವಿ9 ಹಿರಿಯ ನಿರೂಪಕ ರಂಗನಾಥ್ ಭಾರದ್ವಾಜ್ ಮಾತನಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ಕವಿ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ಗುಪ್ತಗಾಮಿನಿಯಾಗಿ ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತ್ವ ಅಂತ. ನೋಡಿ, ಇಲ್ಲಿ ಗುಪ್ತಗಾಮಿನಿ ಸರಸ್ವತಿ ಇಲ್ಲಿದ್ದಾಳೆ. ಜೊತೆಗೆ ಗಂಗೆ, ಯಮುನೆ, ಸರಸ್ವತಿಯರ ಸಂಗಮ, ತ್ರಿವೇಣಿ ಸಂಗಮ. ಈ ಸಂಗಮದಲ್ಲಿ ಇಷ್ಟೊಂದು ಜನರ ಸ್ನಾನ, ಸರಿಸುಮಾರು 70 ಕೋಟಿ ಜನ ಇಲ್ಲಿ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಇದರ ಮಹಾನತೆ, ಘಾನತೆ ಹೇಗಿರಬೇಕು. ಇಂಥ ಕುಂಭಗಳು ಹಲವಾರು ಆಗ್ತಿರಬೇಕು. ಜೊತೆಗೇನಂದ್ರೆ ಇಂಥ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಜನ ಭಾರತೀಯರು ಬರ್ತಿರಬೇಕು. ಜಾತಿ, ಮತ, ಪಂಥಗಳನ್ನು ಮೀರಿ ಬರಬೇಕು. ಎಲ್ಲರೂ ಕೂಡ ಒಂದಾಗಬೇಕು. ಈ ಮುಖಾಂತರ ಹೊಸ ಭಾರತ ಉದಯ ಆಗಬೇಕು. ಹೊಸ ಭಾರತ ಬೆಳೆದು ನಿಲ್ಲಬೇಕು. ಭವಿಷ್ಯದ ವಿಶ್ವ ಇದೆಯಲ್ಲ, ಆ ಭವಿಷ್ಯದ ವಿಶ್ವದಲ್ಲಿ ಭಾರತಕ್ಕೊಂದು ಪ್ರಮುಖವಾದಂಥ ಸ್ಥಾನ ಸಿಗಬೇಕು ಅಂತ ಹಾರೈಸ್ತಾ ನಮ್ಮ ಈ ಯಾತ್ರೆಯನ್ನು ಈಗ ಮುಗಿಸ್ತಾ ಇದ್ದೀವಿ. ನಾವು ಅದ್ಭುತವಾಗಿ ಸಂಗಮ ಸ್ನಾನವನ್ನು ಮಾಡಿಕೊಂಡು ಈಗ ನಾವು ಮಂಗಳ ಸ್ನಾನ ಆಯಿತು, ಪುಣ್ಯ ಸ್ನಾನ ಆಯಿತು, ಅಮೃತ ಸ್ನಾನ ಆಯಿತು. ಆ ಸ್ನಾನವನ್ನು ಮುಗಿಸ್ಕೊಂಡು ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಎಂಥ ಭಾಗ್ಯ. ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಜನ್ಮ ಜನ್ಮಾಂತರದ ಋಣಾನುಬಂಧ ಇದ್ದರೆ ಮಾತ್ರ ನಾವಿಲ್ಲಿ ಸೇರಲಿಕ್ಕೆ ಸಾಧ್ಯ, ಇಲ್ಲಿ ಬರಲಿಕ್ಕೆ ಸಾಧ್ಯ, ಇಲ್ಲಿ ಮೀಯಲಿಕ್ಕೆ ಸಾಧ್ಯ ಅಂತ. ಕವಿ ಬಹಳ ಅದ್ಭುತವಾಗಿ ಹೇಳ್ತಾನೆ, ದೇವಿ ಭುವನಮನ ಮೋಹಿನಿ, ನಿರ್ಮಲ ಸೂರ್ಯ ಕಲಜ್ವಲ ಧರಣಿ, ಜನಕ ಜನನಿ ಜನನಿ. ಅಮ್ಮ ನೀನೇ ಜನಕ, ನೀನೇ ಜನನಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾನೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ಆಪೋ ವಿಶ್ವಸ್ಯ ಮಾತರಃ. ಅಂದರೆ ನೀರಿದೆಯಲ್ಲ, ನೀರು ವಿಶ್ವಕ್ಕೆ ತಾಯಿ ಎನ್ನುವಂಥ ಮಾತು. ಅಂಥ ತ್ರಿವೇಣಿ ಸಂಗಮದಲ್ಲಿ ನಾವು ಮಿಂದು ಬಂದದ್ದು ನಮ್ಮ ಭಾಗ್ಯ. ಹೀಗಾಗಿ ಏನು ಅಂದರೆ, ಒಂದು ನಂಬಿಕೆ, ನಮ್ಮ ಕನಸು, ನಮ್ಮ ಕನವರಿಕೆಗಳು, ನಮ್ಮ ಇಚ್ಛೆಗಳು ಎಲ್ಲವೂ ಕೂಡ ನನಸಾಗುವಂಥ ಕಾಲ ಹತ್ತಿರ ಬಂತು ಅನ್ನುವಂಥ ಭಾವನೆಯನ್ನು ಮನಸ್ಸಲ್ಲಿ ಧರಿಸಿಕೊಂಡು ನಾವು ಈಗ ವಾಪಸ್ ಬೆಂಗಳೂರಿನ ಕಡೆಗೆ ಹೊರಟಿದ್ದೀವಿ.